ನೋಡಿ, ಯಾವುದೇ ಒಂದು ಆಸ್ತಿ ಅಥವಾ ಅಸೆಟ್ ಕ್ಲಾಸು ನೀವು ಹೇಳ್ದಂಗೆ ಇವಾಗ ಬೆಳ್ಳಿ ಹತ್ತತ್ರ 2 ಲಕ್ಷಕ್ಕೆ ಹೋಗಿದ್ದು ಪ್ರತಿ ಕೆ ಜಿಗೆ, ಈಗ ಹತ್ತತ್ರ 1.5 ಲಕ್ಷಕ್ಕೆ ಬಂದಿದೆ ಅಂದರೆ ಆಲ್ರೆಡಿ 50,000 ರೂಪಾಯಿ ಕರೆಕ್ಷನ್ನು ಆನ್ 2 lakh rupees ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಹತ್ತತ್ರ 20% ಡಿಪ್ ಅಂತ ನಾವೇನು ಕರಿತೀವಿ ಅಥವಾ ಇಳಿಕೆ ಅಂತ ನಾವೇನು ಕರಿತೀವಿ, ಭಾರಿ ಪ್ರಮಾಣದ ಇಳಿಕೆಯನ್ನು ನಿರೀಕ್ಷಿಸಬೇಡಿ ಅಂತ ಹೇಳ್ತೀನಿ. ಯಾಕೆ ಅಂದರೆ ಯಾರ್ಯಾರು ಆಲ್ರೆಡಿ ಬೈ ಮಾಡಿದಾರಲ್ಲ ಅವರೆಲ್ಲ ಇನ್ಸ್ಟಿಟ್ಯೂಷನ್ಸ್ಗಳು ಮತ್ತೆ ಸೆಂಟ್ರಲ್ ಬ್ಯಾಂಕ್ಗಳ ಖರೀದಿ ಮಾಡಿರೋದ್ರಿಂದ ಅವರು ಶಾರ್ಟ್ ಟರ್ಮ್ಗೆ ಬೈಯಿಂಗ್ ಸೆಲ್ಲಿಂಗ್ ಅನ್ನ ಮಾಡೋದಿಲ್ಲ. ಆದರೆ ತುಂಬಾನೇ ಹೈಯರ್ ವ್ಯಾಲ್ಯೂಸ್, ನಾನು ಈಗ ತಾನೇ ಹೇಳ್ತಿದ್ದಂಗೆನೆ 5 ವರ್ಷ ಆದಮೇಲೆ ಬರುವಂತಹ ಮದುವೆಗೆ ಕಾಮನ್ ಮೆನ್ನು ಇನ್ನು ಸಿಗದೇ ಇಲ್ಲ ಬೆಳ್ಳಿ ಚಿನ್ನ ಅಂತ ಖರೀದಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಖಂಡಿತ ಅದು ಶಾರ್ಟ್ ಟರ್ಮ್ಗೆ ಒಂದು ಪೀಕ್ ಅಂತ ಹೇಳ್ತಾ ಇತ್ತು. ಸೊ ನನ್ನ ಪ್ರಕಾರ ಈಗ ಆಲ್ರೆಡಿ ಹತ್ತತ್ರ ಚಿನ್ನದಲ್ಲಿ ಒಂದು 8-10% ಕರೆಕ್ಷನ್ ಅನ್ನು ನಾವು ಆಲ್ರೆಡಿ ನೋಡಿದ್ದೀವಿ. ಬೆಳ್ಳಿಯಲ್ಲಿ ಹತ್ತತ್ರ ಒಂದು 15-20% ಕರೆಕ್ಷನ್ ಅನ್ನು ಆಲ್ರೆಡಿ ನೋಡಿದ್ದೀವಿ. ಸೊ ಇಲ್ಲಿಂದ ಇನ್ನೊಂದು 5-10% ಕರೆಕ್ಷನ್ ಬರ್ಬೋದು, ಅಂದ್ರೆ ಇಳಿಕೆ ಆಗ್ಬೋದು.